ಎಸ್, ಇನ್ನು ಮುಂದಿನ ಸುದ್ದಿ ಬೀದರ್ಗೆ ಸಂಬಂಧಪಟ್ಟಿದ್ದು. ಬೀದರ್ ಜಿಲ್ಲೆಯ ವಿಲಾಸಪುರದಲ್ಲಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ಚಪ್ಪಲಿ ಹಾರವನ್ನು ಹಾಕಿ ಅಪಮಾನ ಮಾಡಿರುವಂತಹ ಘಟನೆ ಜರುಗಿದೆ. ಗ್ರಾಮದ ಹೊರವಲಯದಲ್ಲಿರುವಂತಹ ಭಾವಚಿತ್ರಕ್ಕೆ ನಿನ್ನೆ ರಾತ್ರಿ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿದ್ದಾರೆ. ವಿಷಯ ತಿಳಿದ ಕೂಡಲೇ ಜನವಾಡ ಪೊಲೀಸರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಅದೇ ರೀತಿ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರದೀಪ್ ಗುಂಟಿ ಅವರು ಎಷ್ಟೊಂದು ಮಾನವೀಯತೆ ಮೆರೆದಿದ್ದಾರೆ ಅನ್ನೋದು ನಾನು ಪಕ್ಕದ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಪ್ರದೀಪ್ ಗುಂಟಿ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಕಿರುವಂತಹ ಚಪ್ಪಲಿ ಹಾರವನ್ನು ತೆಗೆದು ಆ ಒಂದು ಭಾವಚಿತ್ರಕ್ಕೆ, ಆ ಮಹಾನ್ ವ್ಯಕ್ತಿಯ ಭಾವಚಿತ್ರಕ್ಕೆ ತನ್ನ ಕೈಯಿಂದ ಈ ರೀತಿ ಏನಾದರೂ ಧೂಳದು ಇದ್ರೂ ಕೂಡ ಹೋಗ್ಲಿ ಅಂತ ಆ ಭಾವಚಿತ್ರಕ್ಕೆ ತನ್ನ ಕೈಯಿಂದ ಎಲ್ಲವನ್ನ ಸ್ವಚ್ಛ ಮಾಡ್ತಾರೆ. ಅಂದ್ರೆ ಆ ಮನುಷ್ಯನಿಗೆ ಆ ವ್ಯಕ್ತಿಯ ಗೌರವ ಗೊತ್ತು. ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಅವರನ್ನ ಹೊಗಳ್ತಾ ಇಲ್ಲ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇದ್ದಾರೆ, ಅವ್ರ ಬಗ್ಗೆ ಚೆನ್ನಾಗಿ ಮಾತಾಡ್ಬೇಕನ್ನೋ ಉದ್ದೇಶ ನನಗಲ್ಲ. ಆದ್ರೆ ಅವರು ಆ ವ್ಯಕ್ತಿಗೆ ಕೊಡುವಂತಹ ಗೌರವ ಎಂಥದ್ದು ಅನ್ನೋದು ನಾನು ನಿಮ್ಮ ಮುಂದೆ ಹೇಳೋಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತರಾದವರಲ್ಲ. ಯಾರು ಅಂಬೇಡ್ಕರ್ ಅವರನ್ನ ಒಂದು ಸಮುದಾಯಕ್ಕೆ ಸೀಮಿತ ಮಾಡ್ತಾರೋ, ಒಂದು ಸಮುದಾಯದವರಂತ ಬಿಂಬಿಸ್ತಾರೋ ಅವರು ಮನುಷ್ಯರೇ ಅಲ್ಲ. ಇವತ್ತು ನಾನು ಈ ಸ್ಟುಡಿಯೋದಲ್ಲಿ ಕುತ್ಕೊಂಡು ಈ ರೀತಿ ಮಾತನಾಡ್ಲಿಕ್ಕೂ ಕೂಡ ಸ್ವಾತಂತ್ರ್ಯ ಕೊಟ್ಟಿದ್ದು ನಮಗೆ ಅಂಬೇಡ್ಕರ್ ವಿನಃ ನನ್ನ ಜಾತಿ ಅಲ್ಲ, ನನ್ನ ಧರ್ಮ ಅಲ್ಲ. ಇವತ್ತು ನಾನು ಏನೇ ಒಂದು ರೀತಿಯಲ್ಲಿ ಯಾವುದೇ ಒಂದು ತಪ್ಪು ಕೆಲಸಗಳನ್ನ ವಿರೋಧಿಸ್ತಿದ್ದೀನಿ ಅಂದ್ರೆ ಅದಕ್ಕೆ ನನಗೆ ಶಕ್ತಿ ಕೊಟ್ಟಿದ್ದು ಸಂವಿಧಾನ. ಆ ಸಂವಿಧಾನಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ದು ಅಂಬೇಡ್ಕರ್ ಅವರು. ಹಾಗಾಗಿ ಅಂಬೇಡ್ಕರ್ ಅವರನ್ನ ಜಾತಿಗೆ ಸೀಮಿತ ಮಾಡಬೇಡಿ. ನಿಮ್ಮ ಊರಲ್ಲಿ ನಿಮ್ಮ ಜಾತಿ ಜಗಳಗಳಿರ್ತವೆ, ನಿಮ್ಮ ತಾಲೂಕಿನಲ್ಲಿ ಜಾತಿ ಜಗಳಗಳಿರ್ತವೆ, ಧರ್ಮಗಳಲ್ಲಿ ಜಗಳ ಇರ್ತವೆ, ಕುಲಗಳಲ್ಲಿ ಜಗಳ ಇರ್ತವೆ, ಇಲ್ಲ ಅಂತಲ್ಲ. ಆದ್ರೆ ಈ ಜಾತಿ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ಇಂಥ ಮಹಾನ್ ನಾಯಕರನ್ನ ಅದರಲ್ಲಿ ತರೋದು ದೊಡ್ಡ ತಪ್ಪು. ಅದೊಂದು ಮಹಾ ತಪ್ಪು. ಅಂಬೇಡ್ಕರ್ ರಾಷ್ಟ್ರದ ಪ್ರತಿಯೊಬ್ಬರಿಗೂ ಎಲ್ಲವನ್ನ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ, ಯುವಕರಿಗೆ ಕೊಟ್ಟಿದ್ದಾರೆ, ಕೂಲಿ ಕಾರ್ಮಿಕರಿಗೆ ಕೊಟ್ಟಿದ್ದಾರೆ, ಬಹುಸಂಖ್ಯಾತರಿಗೆ ಕೊಟ್ಟಿದ್ದಾರೆ, ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಕೇವಲ ತನ್ನ ಸಮುದಾಯಕ್ಕೆ ಎಲ್ಲವನ್ನು ಕೊಟ್ಟಿದ್ದಾರೆ ಅಂತಲ್ಲ, ಇಡೀ ಎಲ್ಲಾ ಸಮುದಾಯಗಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಸಂವಿಧಾನವನ್ನ ಬರೆದಿದ್ದಾರೆ. ಅವರು ತನ್ನ ಸಮಾಜಕ್ಕೆ ಎಷ್ಟು ಕೊಟ್ಟಿದ್ದಾರೋ ಅದಕ್ಕಿಂತಲೂ ಹೆಚ್ಚು ಇತರೆ ಸಮಾಜಗಳಿಗೆ ಅಂಬೇಡ್ಕರ್ ತನ್ನ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅಂತಹ ವ್ಯಕ್ತಿಯನ್ನ ನಾನು ಮಹಾರಾಷ್ಟ್ರದಲ್ಲಿ ನೋಡಿದೆ ಸುದ್ದಿ ಮೊನ್ನೆ. ಇವತ್ತು ಬೀದರಲ್ಲಿ ಏನಾಗ್ತಾ ಇದೆ ದೇಶದಲ್ಲಿ? ಅಂಬೇಡ್ಕರ್ ಅಂದ್ರೆ ಯಾರು? ಈ ದೇಶದ ಪ್ರಜೆಗಳಿಗೆ ಮೊದಲು ಅಂಬೇಡ್ಕರ್ ಅಂದ್ರೆ ಯಾರು ಅಂತ ತಿಳಿಸುವಂತ ಕೆಲಸ ಸರ್ಕಾರಗಳು ಮಾಡಬೇಕು. ಆದ್ರೆ ದುರಾದೃಷ್ಟ ಏನಂದ್ರೆ ಯಾವ ಸರ್ಕಾರ ಅಂಬೇಡ್ಕರ್ ಗುಣಗಾನ ಮಾಡುತ್ತೋ ಇವರು ಹಿಂದೂ ವಿರೋಧಿ ಅಂತ ಬಿಂಬಿಸುವಂತ ಪ್ರಯತ್ನಗಳು ಕೂಡ ಕೆಲವರಿಂದ ನಡೆಯುತ್ತೆ. ನಮ್ಮ ದೇಶ ದುರಾದೃಷ್ಟ ನೋಡಿ. ಯಾರು ಈ ದೇಶಕ್ಕೆ ನೈಜವಾಗಿ ಸಂವಿಧಾನವನ್ನ ಕೊಟ್ಟು, ಮತ್ತೆ ಸಂವಿಧಾನ ಎಂಥದ್ದು ಅಂದ್ರೆ ಜಾತ್ಯತೀತವಾದ ಸಂವಿಧಾನ. ಕೇವಲ ಒಂದು ಜಾತಿಯನ್ನ ವೈಭವೀಕರಿಸಿ ಇನ್ನೊಂದು ಧರ್ಮವನ್ನ ಕೆಳಗಿಳಿಸಿ ಮಾತನಾಡುವಂತ ಸಂವಿಧಾನ ನಮ್ಮ ಸಂವಿಧಾನ ಅಲ್ಲ. ಇಡೀ ವಿಶ್ವದಲ್ಲೇ ನಮ್ಮಂತ ಒಳ್ಳೆ ಸಂವಿಧಾನ ಯಾವ ದೇಶದಲ್ಲಿಯೂ ಇಲ್ಲ. ಅಂತ ಸಂವಿಧಾನವನ್ನ ಕೊಟ್ಟಂತಹ ಆ ಮಹಾನ್ ವ್ಯಕ್ತಿಗೆ ಚಪ್ಪಲಿ ಹಾರ ಹಾಕ್ತಾನಂದ್ರೆ ಆ ಕಿಡಿಗೇಡಿಗೆ ಯಾವ ಶಿಕ್ಷೆ ಕೊಡಬೇಕು? ಅಂಬೇಡ್ಕರ್ ಏನು, ಅಂಬೇಡ್ಕರ್ ಶಕ್ತಿ ಏನು, ಅಂಬೇಡ್ಕರ್ ಅಂದ್ರೆ ಯಾರು ಅನ್ನೋದು ಈ ದೇಶದ ಪ್ರಜೆಗಳಿಗೆ ಮೊದಲು ತಿಳಿಬೇಕು. ಅಂಬೇಡ್ಕರ್ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಕೆಲಸ ಮಾಡಿಲ್ಲ. ಅವರು ಇಡೀ ದೇಶವನ್ನ ಗಮನದಲ್ಲಿಟ್ಕೊಂಡು, ದೇಶದ ಇಡೀ ಸಮುದಾಯವನ್ನು ಗಮನದಲ್ಲಿಟ್ಕೊಂಡು, ದೇಶದ ಬಡವರನ್ನ ಗಮನದಲ್ಲಿಟ್ಕೊಂಡು, ದೇಶದ ಶ್ರೀಮಂತರನ್ನ ತನ್ನ ತಲೆಯಲ್ಲಿಟ್ಕೊಂಡು ಎಲ್ಲರ ಪರವಾಗಿ ಸಂವಿಧಾನ ಬರೆದಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಗೆ ಈ ರೀತಿ ಕಿಡಿಗೇಡಿಗಳು ಮಾಡ್ತಾರೆ ಅಂದ್ರೆ ಅವ್ರಿಗೆ ಒಂದು ಶಿಕ್ಷಣದ ಕೊರತೆ ಇರಬೇಕು. ಶಿಕ್ಷಣದ ಕೊರತೆ ಇದ್ದವನು ಮಾತ್ರ ಈ ರೀತಿಯ ಕೆಲಸ ಮಾಡ್ತಾನೆ ನೋಡಿ. ಅಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಆ ಚಪ್ಪಲಿ ಹಾರವನ್ನ ತೆಗೆದು ಭಾವಚಿತ್ರವನ್ನು ಸ್ವಚ್ಛ ಮಾಡ್ತಾರೆ ತನ್ನ ಕೈಯಿಂದ. ಅಂದ್ರೆ ಆ ವ್ಯಕ್ತಿಗೆ ಶಿಕ್ಷಣದ ಶಕ್ತಿ ಏನು ಅಂತ ಗೊತ್ತು. ಶಿಕ್ಷಣ ಗೊತ್ತಿದ್ದವನಿಗೆ ಅಂಬೇಡ್ಕರ್ ಏನು ಅನ್ನೋದನ್ನ ಗೊತ್ತಾಗುತ್ತೆ. ಯಾರಿಗೆ ಶಿಕ್ಷಣದ ಅರಿವು ಇಲ್ವೋ ಅಂತವರಿಗೆ ಈ ಅಂಬೇಡ್ಕರ್ ಅವರ ಬಗ್ಗೆ ಏನ್ ಗೊತ್ತಾಗುತ್ತೆ? ಅಂಬೇಡ್ಕರ್ ಏನು, ಅಂಬೇಡ್ಕರ್ ಶಕ್ತಿ ಏನು, ಅಂಬೇಡ್ಕರ್ ಕೊಟ್ಟ ಕೊಡುಗೆ ಏನು ಅಂತ ಯಾರು ಶಿಕ್ಷಣವನ್ನ ಪಡೆದಿರ್ತಾರೋ ಪ್ರತಿಯೊಬ್ಬನಿಗೆ ಗೊತ್ತಿರುತ್ತೆ.
ಈ ಕಿಡಿಗೇಡಿಗಳು ಎಲ್ಲೋ 1-2ನೇ ತರಗತಿ ಓದ್ಕೊಂಡಿರ್ತಾರೆ, ಯಾರೋ ಕುಂತಂತ ಕೆಲವೊಂದು ಜನ ನಮ್ಮ ಜಾತಿಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ತಲೆಯಲ್ಲಿ ತುಂಬಿರ್ತಾರೆ, ಅದನ್ನು ಕೇಳಿಸ್ಕೊಂಡು ಇವರು ಈ ರೀತಿ ಮಾಡಿರ್ತಾರೆ. ಆದರೆ ಅಂಬೇಡ್ಕರ್ ಬಗ್ಗೆ ಒಂದ್ಸಲ ತಿಳ್ಕೋಬೇಕು, ಎಲ್ಲ ಜಾತಿಯವರು ತಿಳ್ಕೋಬೇಕು, ಮೇಲ್ ಜಾತಿಯವರು ತಿಳ್ಕೋಬೇಕು, ಕೆಳ ಜಾತಿಯವರು ತಿಳ್ಕೋಬೇಕು, ಎಲ್ಲರೂ ಅಂಬೇಡ್ಕರ್ ಬಗ್ಗೆ ತಿಳ್ಕೋಬೇಕು. ಅದು ನಮ್ಮ ಹಕ್ಕಂತ ನಾವು ಭಾವಿಸ್ಬೇಕು. ಯಾಕಂದ್ರೆ ನಮ್ಗೆ ಇವತ್ತು ಬದುಕಲಿಕ್ಕೆ ಬದುಕನ್ನು ಕೊಟ್ಟಿದ್ದು ಅಂಬೇಡ್ಕರ್. ಹಾಗಾಗಿ ಅಂಬೇಡ್ಕರ್ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೋಬೇಕು. ಈ ಒಂದು ನೀಚ ಕೃತ್ಯ ಅದು ಯಾವುದೇ ಮಾಡಿರಲಿ, ಯಾವುದೇ ಜಾತಿಯವನು ಮಾಡಿರಲಿ, ಆದಷ್ಟು ಬೇಗ ಆತನಿಗೆ ಅತಿ ಕಠಿಣ ಶಿಕ್ಷೆ ಆಗಬೇಕು. ಇನ್ನೊಂದು ಸಲ ಬೀದರ್ ಜಿಲ್ಲೆಯಲ್ಲಿ ಇಂಥ ಘಟನೆ ಮರುಕಳಿಸದಂತೆ ಆತನಿಗೆ ಶಿಕ್ಷೆಯನ್ನು ನೀಡಬೇಕು. ಅವನು ಯಾವುದೇ ಜಾತಿ ಇರಲಿಲ್ಲ, ಯಾವುದೇ ಜಾತಿಯವನಿರಲಿ, ಆದರೆ ಆತನಿಗೆ ಶಿಕ್ಷೆ ಮಾತ್ರ ಆಗಬೇಕು. ಇದರಲ್ಲಿ ರಾಜಕಾರಣ ಮಾಡಬಾರ್ದು. ಎಲ್ಲ ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀನಿ, ಇದರಲ್ಲಿ ರಾಜಕಾರಣ ಬೇಡ. ನೀವು ರಾಜಕಾರಣ ಮಾಡೋಕ್ಕೂ ಹಕ್ಕು ಕೊಟ್ಟಿದ್ದೇ ಅಂಬೇಡ್ಕರ್, ಇದನ್ನ ಮರಿಬೇಡಿ. ನೀವು ಅಂಬೇಡ್ಕರ್ ಇಲ್ಲದೆ ಇದ್ರೆ ನೀವು ರಾಜಕಾರಣನೂ ಮಾಡ್ತಾ ಇರಲಿಲ್ಲ, ಗುಲಾಮರಾಗಿರ್ತಾ ಇದ್ರಿ. ಇನ್ನು ಆದಷ್ಟು ಬೇಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆ ಒಂದು ಕಿಡಿಗೇಡಿಗಳನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಬೇಕು. ಅವರ ವಿರುದ್ಧ ಅತಿ ಕಠಿಣ ಶಿಕ್ಷೆ ಆಗುವ ಹಾಗೆ ವಾದವು ಕೂಡ ಮಂಡಿಸಬೇಕು ನ್ಯಾಯಾಧೀಶರ ಮುಂದೆ. ಆದಷ್ಟು ಅಂತಹ ಕಿಡಿಗೇಡಿಗಳಿಗೆ ಗಡೀಪಾರನ್ನ ಮಾಡಬೇಕು.